ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಅವಾಗವಾಗ ತೋಟದ ಹತ್ರ ಹೋದಾಗ ಈ ಥರ ಜಾಗಡಿ ಸೊಪ್ಪು ಈ ಥರದನ್ನೆಲ್ಲ ಕುಯ್ಕೊಬತ್ತಾ ಇರ್ತೀನಿ ನಾನು. ಇದು ಹೆಣ್ಮಕ್ಳು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹೆಣ್ಮಕ್ಳು ಮುಟ್ಟಿನ ಸಮಸ್ಯೆಗೆ ಈ ಜಾಗಡಿ ಸೊಪ್ಪು ಮತ್ತು ಈ ನಗ್ಗುನ ಮಳ್ಳು ಸೊಪ್ಪು ಅಂತಲೇ ಹೇಳ್ತಾರೆ ಇದನ್ನು. ಇವೆರಡು ಸೊಪ್ಪು ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ. ಅದರಿಂದ ನಾನು ಈ ಸೊಪ್ಪನ್ನ ಯಾವಾಗೂ ಕುಯ್ಕೊಬತ್ತಾ ಇರ್ತೀನಿ. ಗರ್ಭಕೋಶಕ್ಕೆ ಬಿಳಿ ಮುಟ್ಟ ಆಗುತ್ತೆ ನೋಡಿ ಹೆಣ್ಮಕ್ಳುಗಳಿಗೆ. ಆ ಥರ ಬಿಳಿ ಮುಟ್ಟು ಸಮಸ್ಯೆಗಳಿಗೆ ತುಂಬ ಉಪಯೋಗ ಇದು. ಇದನ್ನು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡವರು. ನಮಗಂತೂ ಯಾವ ಡಾಕ್ಟ್ರು ಕೂಡ ಹೇಳಿಲ್ಲ. ನಮ್ಮ ದೊಡ್ಡವರು ನಮ್ಮ ಹಿರಿಕರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಬಂದಿರೋದಷ್ಟೇ. ನಾನು ಒಂದಿಷ್ಟು ಸೊಪ್ಪನ್ನು ನಾನು ಕುಯ್ಕೊಬಂದಿದ್ದೀನಿ. ನೋಡೋಣ ಎಷ್ಟು ಜಾತಿ ಸೊಪ್ಪು ಕುಯ್ಕೊಬಂದಿದ್ದೀನಿ ಅಂತ. ನನಗೂ ಸರಿಯಾಗಿ ಸೊಪ್ಪು ಇದೆಲ್ಲ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಒಂದೊಂದು ಕೂದಾಗ ಮಾತ್ರ ನನಗೆ ಗೊತ್ತಾಗೋದು. ನೋಡಿ ಇದು ಚಿಕ್ಕ ಎಳೆ ಸೊಪ್ಪು, ಇದು ಸ್ವಲ್ಪ ಬಲ್ತಿರೋ ಸೊಪ್ಪು, ಅದರಿಂದ ಇದು ದೊಡ್ಡಕ್ಕಿದೆ, ಇದು ಚಿಕ್ಕಕ್ಕಿದೆ. ಹಾಗೆ ಇದು ಕಾಳುಮೆಣಸು ಅಂತ ಹೇಳ್ತೀವಿ. ಕಾಳುಮೆಣಸು ಸೊಪ್ಪು ಅಂತ ಹೇಳ್ತಾರೆ. ಆ ಸೊಪ್ಪನ್ನು ಒಂದು 2 4 5 ಎಲೆ ಕಿತ್ಕೊಂಡಿದ್ದೀನಿ ನಾನು. ಹಾಗೆ ಇದು ಕೂಡ ಕಿತ್ಕೊಂಡಿದ್ದೀನಿ. ಇದು ಏನು ಸೊಪ್ಪು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಇದನ್ನು ಹಾಕ್ತಾರೆ, ಬೆರಕೆ ಸೊಪ್ಪು ಮಿಕ್ಸ್ ಮಾಡಿ ಜೊತೆಲಿ ಇದನ್ನು ಒಂದೊಂದು ಕಡ್ಡಿ ಹಾಕ್ತಾರೆ. ಇದನ್ನು ಚೆನ್ನಾಗಿರುತ್ತೆ ಅಂತೇಳಿ. ಈಗ ಈ ಥರ ಕಾರೆ ಗಿಡದಲ್ಲಿ ನಮಗೆ ಕಾಯಿ ಸಿಕ್ತಿತ್ತು, ಕಾರೆ ಹಣ್ಣು ಆ ಥರದ್ದೆಲ್ಲ ಕಿತ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ಆವಾಗ ನಾವು. ಈ ಗಿಡನೂ ಕೂಡ ನಮ್ಮ ಮಾವಿನ ತೋಟದಲ್ಲಿ ಸುಮಾರಿದೆ ಈ ಥರ ಗಿಡ. ಇದನ್ನು ಒಂದು 2 ಕುಡಿ ಕಿತ್ಕೊಂಡಿದ್ದೀನಿ. ಇದು ಒಂದು ಜಾತಿ ಸೊಪ್ಪು, ಇದನ್ನು ಕೂಡ ತಿಂತಾರೆ ಬೆರಕೆ ಸೊಪ್ಪಿನ ಜೊತೆಗೆ. ಅಂದರೆ ತುಂಬ ಹಾಕ್ಬಾರ್ದು ಯಾವುದೂ ಅಷ್ಟೇ, ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ಇದು ಮಾತ್ರ ಒಂದು 2 ಕಡ್ಡಿ ಕಿತ್ಕೊಂಡಿರೋದು ಇದನ್ನು. ಸೀರೆಕಡ್ಡಿ ಸೊಪ್ಪು, ಇದನ್ನು ಕೂಡ ಒಂದು 2 ಕಡ್ಡಿ ಕಿತ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಜಾಸ್ತಿ ಕಿತ್ಕೊಂಡಿಲ್ಲ. ಎಲ್ಲ ಜಾತಿ ಸೊಪ್ಪು ಒಂದೊಂದು ಕಡ್ಡಿ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ತಾತ ಈ ಥರ ಎಲ್ಲ ಕಡ್ಡಿ ಸೊಪ್ಪನ್ನು ಮನೆಗೆ ತಂದುಕೊಡ್ತಿದ್ರಂತೆ ಆವಾಗ. ಅದರಿಂದ ನಮ್ಮಮ್ಮ ಹೇಳ್ತಾ ಇರ್ತಾರೆ, ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಎಲ್ಲ ಜಾತಿ ಸೊಪ್ಪನ್ನು ಹಾಕಬೇಕು, ಎಲ್ಲನೂ ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಈ ಥರದ್ದೆಲ್ಲ ತಿಂದರೆ ತುಂಬ ಒಳ್ಳೆಯದು. ಹಾಗೆ ನಾನು ಇನ್ನೂ ಎಷ್ಟು ಥರ ಕಿತ್ಕೊಂಡಿದ್ದೀನಿ ಅಂತ ನೋಡೋಣ. ನಾನು ಸ್ವಲ್ಪ ಬಾದಾಮಿ ಕೂಡ ನಾನು ಜೋಬ್ಗೆ ಹಾಕ್ಕೊಂಡು ಹೋಗಿದ್ದೆ. ಅಲ್ಲಿ ತೋಟದ ಹತ್ರ ಏನಾದ್ರು ಬೇಜಾರು ಅನಿಸಿದ್ರೆ ತಿನ್ನಬೇಕು ಅಂತೇಳಿ ಅದನ್ನು ಜೋಬಿಂದ ತೆಗೆದ್ನಲ್ಲ. ನಾನು ಜೋಬ್ಗೆ ಎಷ್ಟಿರ್ತೋ ಅಷ್ಟು ಸೊಪ್ಪನ್ನ ಕಿತ್ಕೊಬಂದಿದ್ದೀನಿ ನಾನು. ನಾನೇನು ಕವರೆಲ್ಲ ಏನು ತೊಗೊಂಡಿರಲಿಲ್ಲ. ನಾನು ಕಿತ್ಕೊಬರ್ಬೇಕು ಅಂತ ಏನು ಉದ್ದೇಶ ಇರಲಿಲ್ವಲ್ಲ, ಅದರಿಂದ ಇಷ್ಟು ಸೊಪ್ಪು ಒಟ್ಟಲ್ಲಿ ಇಷ್ಟು ಜಾತಿ ಸೊಪ್ಪನ್ನು ಕಿತ್ಕೊಬಂದಿದ್ದೀನಿ. ಹಾಗೆ ನೋಡಿ, ಇದು ಕಾಡು ನುಗ್ಗೆ ಅಂತ ಹೇಳ್ತಾರೆ. ನಿಮ್ಮ ಕಡೆ ಈ ಸೊಪ್ಪಿಗೆಲ್ಲ ಏನೇನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೀವು ಏನು ಹೇಳ್ತೀರಿ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಇದು ಕಾಡು ನುಗ್ಗೆ ಸೊಪ್ಪು ಅಂತ ಕರಿತೀವಿ ನಾವು. ಶಂಖಪುಷ್ಪ ಗಿಡ ಬರುತ್ತೆ ನೋಡಿ, ಶಂಖಪುಷ್ಪ ಹೂವು ನೋಡಿ, ಇದು ಶಂಖಪುಷ್ಪ ಹೂವು. ಈ ಶಂಖಪುಷ್ಪ ಹೂವಿನ ಗಿಡದಲ್ಲಿ ಈ ಥರ ಸೊಪ್ಪು ಬಿಡುತ್ತೆ. ಇದು ಕೂಡ ತುಂಬ ಒಳ್ಳೆಯದು. ಇದನ್ನು ಕೂಡ ಮುಟ್ಟಿನ ಸಮಸ್ಯೆಗೆ ತುಂಬ ಒಳ್ಳೆಯದು. ಇದನ್ನು ಇಷ್ಟು ಜಾತಿ ಸೊಪ್ಪು ಕುಯ್ಕೊಂಬಂದಿದ್ದೀನಿ ವೀಕ್ಷಕರೇ. 1 2 3 4 ಇದು ಅದೇ ಸೊಪ್ಪಿದೆ, ಮತ್ತು 5. ಇದಂತೂ ತುಂಬ ರುಚಿ ಇರುತ್ತೆ ಮಾತ್ರ. ಉಪ್ಸಾರಿಗೆ, ಮುದ್ದೆಗೆ ಉಪ್ಸಾರಿಗೆ ಮಾಡಿ ತಿಂತಾಯಿದ್ರೆ ತುಂಬ ರುಚಿ ಇರುತ್ತೆ. ಎಷ್ಟಾಯಿತು? 5 6 7 ಜಾತಿ ಸೊಪ್ಪು ಕುಯ್ಕೊಂಬಂದಿದ್ದೀನಿ ನಾನು. ನನಗೆ ಖುಷಿ ಅನ್ನಿಸ್ತದೆ ಈ ಥರ ಎಲ್ಲ ಕುಯ್ಕೊಂಬಂದು ನಾವೇ ಮಾಡಿ ತಿಂದಾಗ ತುಂಬ ಖುಷಿ ಆಯ್ತದೆ. ಒಟ್ಟಲ್ಲಿ ಈ ಥರದ್ದೆಲ್ಲ ಸೊಪ್ಪು ತಿಂದರೆ ಒಳ್ಳೆಯದು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ನೀವು ಹಳ್ಳಿ ಕಡೆ ಸಿಟಿಲಿರೋರಾದರೆ ಹಳ್ಳಿ ಕಡೆ ಬಂದು ಹಳ್ಳಿ ಕಡೆ ಅಮ್ಮನ ಕೈಲಿ ಅಜ್ಜಿ ಕೈಲಿ ಕಿಡಿಸ್ಕೊಂಡು ಹೋಗಿ ಈ ಥರ ಸೊಪ್ಪನ್ನು ತಿನ್ನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮಗೇನು ಹಳ್ಳಿಲಿರೋದ್ರಿಂದ ಈ ಥರದ್ದೇನೆಲ್ಲ ಅವಾಗವಾಗ ವರ್ಷಕ್ಕೆ 1 2 ಸಲ 3 ಸಲ ಏನಾದರೂ ತಿಂತಾಯಿರ್ತೀವಿ ನಾವು ಮಳೆಗಾಲದಲ್ಲಿ. ಈಗ ಮಳೆ ಜಾಸ್ತಿ ಇದೆಯಲ್ವ, ಈ ಥರ ಸೊಪ್ಪೆಲ್ಲ ತುಂಬ ಸಿಗುತ್ತೆ ತೋಟದಲ್ಲಿ. ನನಗೆ ಈ ಥರ ಸೊಪ್ಪೆಲ್ಲ ತಿನ್ನಬೇಕು ಅಂತ ತುಂಬ ಆಸೆ. ಅಂದರೆ ಜಾಸ್ತಿ ತೋಟದ ಹತ್ರ ಹೋಗದೇ ಇರೋ ಕಾರಣಕ್ಕೆ ಸರಿಯಾಗಿ ತಿನ್ನೋಕ್ಕಾಗಲ್ಲ. ಹೋಗಬೇಕು ಅಂತ ಅನಿಸುತ್ತೆ, ಟೈಮ್ ಸಿಗಲ್ಲ ಮನೇಲಿ ತುಂಬ ಕೆಲಸ ಇದೆ ನಮಗೆ. ಅದರಿಂದ ಹೋಗಿ ಟೈಮ್ ಸಿಗ್ತಾಯಿಲ್ಲ. ಈ ಥರದ್ರಲ್ಲೆಲ್ಲ ಬೇರೆ ಏನು ಸಾಂಬಾರು ಮಾಡೋಕ್ಕಾಗಲ್ಲ. ನಾವು ಸೊಪ್ಪು ಸಾಂಬಾರು ಮಾಡೋಕ್ಕೆ ಅಂತಲೇ ಬೇರೆ ಸೊಪ್ಪು ಬರುತ್ತೆ. ಈ ಥರ ಸೊಪ್ಪನ್ನೆಲ್ಲ ನಾವು ಉಪ್ಸಾರು ಮಾಡಿದ್ರೇ ಚೆಂದ. ಉಪ್ಸಾರಂತೂ ತುಂಬ ರುಚಿಯಾಗಿರುತ್ತೆ. ಹಾಗೆ ನೋಡಿ, ನಮ್ಮ ತೋಟದ ಹತ್ರ ಒಂದು ಎಸ್ಟೇಟ್ ಮನೆ ಇದೆ. ಹಾಗೆ ಆ ಮನೆಯಲ್ಲಿ ಒಂದು ನಾಯಿ ಸಾಕಿದ್ದಾರೆ. ಅದು ಪಾಪ ಅದು ನಾವು ಹೋದ ತಕ್ಷಣನೇ ಓಡಿ ಬಂದುಬಿಡುತ್ತದು. ಇಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು ಪಾಪ. ನಾನು ಲಾಸ್ಟ್ ಮೂಮೆಂಟಲ್ಲಿ ನಾನು ವೀಡಿಯೋ ಮಾಡ್ಕೊಂಡೆ. ನಾನು ಫೋನ್ ತಂದಿರೋದನ್ನೇ ಮರೆತುಬಿಟ್ಟಿದ್ದೆ ನನ್ನ ತೋಟದ ಹತ್ರ. ಅಷ್ಟರಲ್ಲಿ ಅದು ಅವರು ಯಜಮಾನ ಹೊಟ್ಟೋದ್ರು ಅಂತಂತೇಳಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ರು ನಮ್ಮ ಜೊತೆ. ಆಮೇಲೆ ಹೊಟ್ಟೋಗಿದ್ರು ಅವ್ರು ಹೊಟ್ಟೋದ್ಮೇಲೆ ನನ್ನ ಜೊತೆಲಿ ಆಟ ಆಡ್ತಾಯಿತ್ತದು. ಆಮೇಲೆ ನೋಡ್ಕೊಂಡೋಯ್ತು ಪಾಪ ಅವ್ರು ಹೊಟ್ಟೋಗವ್ರೆ ಅಂತ. ಆಮೇಲೆ ಸುಮ್ಮನೆ ಸೈಲೆಂಟಾಗಿ ಓಡ್ಬಿಡ್ತದು. ಬನ್ನಿ ಇವಾಗ ಉಪ್ಸಾರು ಮಾಡೋಣ. ಇವಾಗ ನಾನು ಇಲ್ಲಿ ಮೊದಲನೇದಾಗಿ 1 ಕಪ್ ಹೆಸರು ಕಾಳು ಹಾಕ್ಕೊಂಡಿದ್ದೀನಿ.
1 ಕಪ್ ಹೆಸರು ಕಾಳಿಗೆ ನಾನಿಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಜನಕ್ಕೆ ಉಪ್ಸಾರು ಬೇಕಾಗುತ್ತೋ ಅಷ್ಟು ಜನಕ್ಕಾಗುವಷ್ಟು ನೀವು ನೀರು ಹಾಕ್ಕೋಬೋದು. ನಾನಿಲ್ಲಿ 3 ಜನಕ್ಕೆ ಆಗುತ್ತೆ ಇರೋದ್ರಿಂದ ನಾನಿಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ ಅಂತೇಳಿ. ನಾನಿಲ್ಲಿ ಒಂದು 5ರಿಂದ 6 ವಿಸಿಲ್ ತೊಗೋಬೇಕು ಕಾಳನ್ನ. ಹಾಗೆ ನಾನಿಲ್ಲಿ ಸೊಪ್ಪನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ. ತೊಳೆದು ನಾನು ಇದನ್ನು ಕುಯ್ಕೋಬೇಕು. ಇದನ್ನು ಸೊಪ್ಪನ್ನ ಆದಷ್ಟು ನೀವು ಒಂದು ಸ್ವಲ್ಪ ಸಣ್ಣದಾಗಿ ಕುಯ್ಕೊಳ್ಳಿ. ಅದು ಒಂದು ಕಡ್ಡಿ ದಪ್ಪ ಇರುತ್ತೆ, ಒಂದು ಕಡ್ಡಿ ಸಣ್ಣ ಇರುತ್ತೆ, ಎಲ್ಲ ಒಂದೇ ಸಮಕ್ಕೆ ಕುಯ್ಕೊಂಡ್ರೆ ನಮಗೆ ತಿನ್ನೋಕ್ಕೆ ಅದು ಬಾಯಿಗೆ ಕಡ್ಡಿ ಥರ ಸಿಕ್ಕಲ್ಲ. ಅದರಿಂದ ನಾವು ಇದು ಒಂದು ಸಮಕ್ಕೆ ಸೊಪ್ಪನ್ನು ಕುಯ್ಕೋಬೇಕು. ನಾನು ಹಾಗೆ ಇಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಒಣಮೆಣಸಿನ್ಕಾಯಿನ ಬಳಸ್ತೀನಿ. ಯಾವುದೇ ಸೊಪ್ಪು ಉರಿಬೇಕಾದ್ರೂ ನಾವು ಬಸ್ಸಾಂಬಾರಿಗೆ ಆಗಲಿ ಉಪ್ಸಾಂಬಾರಿಗೆ ಆಗಲಿ ನಾವು ಒಣಮೆಣಸನ್ನ ಸೊಪ್ಪು ಉರಿಯೋಕ್ಕೆ ಒಣಮೆಣಸನ್ನು ಮಾತ್ರ ಬಳಸಬೇಕು. ನಾವು ಹಸಿಮೆಣಸು ಬಳಸಿದ್ರೆ ಅಷ್ಟೊಂದು ಟೇಸ್ಟ್ ಸಿಗೋದಿಲ್ಲ ಅದು. ಅದರಿಂದ ನಾವು ಇಲ್ಲಿ ಒಣಮೆಣಸನ್ನು ಬಳಸ್ತೀನಿ. ನಾನು ಹಾಗೆ ಹಸಿ ತೆಂಗಿನ ತುರಿನೂ ಕೂಡ 1-2 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ ಇವಾಗ ವಿಸಿಲ್ ಆಗಿದೆ. ಇವಾಗ ಕಾಳು ಚೆನ್ನಾಗಿ ಬೇಯ್ಕೊಂಡಿದೆ. ಒಂದು 5ರಿಂದ 6 ವಿಸಿಲ್ ಬರ್ಸ್ಕೋಬೇಕು. ಆವಾಗ ಚೆನ್ನಾಗಿ ವಿಸಿಲ್ ಬಂದಮೇಲೆ ಚೆನ್ನಾಗಿ ಬೇಯ್ಕೊಂಡಿರುತ್ತೆ. ಎಷ್ಟು ಕಾಳೇನು ಲೇಟ್ ಆಗೋಲ್ಲ, ಬೇಗನೆ ಬೇಯ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ಕೊಂಡಿದೆ. ಇವಾಗ ನಾವು ಸೊಪ್ಪೇನು ಕಟ್ ಮಾಡಿ ಇಟ್ಕೊಂಡಿದ್ವು ಆ ಸೊಪ್ಪನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಮತ್ತು ಲಿಟಲ್ ಏನು ಕ್ಲೋಸ್ ಮಾಡೋದು ಬೇಡ, ರಬ್ಬರ್ನ ಹಾಗೆ ಸುಮ್ಮನೆ ಮುಚ್ಚಿ ಸ್ವಲ್ಪ ಕುದಿಸ್ಕೊಳ್ಳೋಣ. ನನಗೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊಪ್ಪುನೇನು ಜಾಸ್ತಿ ಬೇಯಿಸಬಾರ್ದು. ನಾವು ಸೊಪ್ಪು ತರಕಾರಿ ಏನೇ ಆಗಿರ್ಬೋದು ನಾವು ಅರ್ಧ ಬೇಯಿಸ್ಕೊಂಡು ತಿಂದ್ರೇ ಅದು ಒಳ್ಳೆಯದು. ನಾವಿವಾಗ ಸೊಪ್ಪು ಜಾಲರಿಗೆ ಸೋರು ತಗೋಬೇಕು. ಸೋರು ತಗೊಂಡಾದ್ಮೇಲೆ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊತೀನಿ. ನಾನಿಲ್ಲಿ 1-2ರಿಂದ 3 ಸ್ಪೂನು ಆಯಿಲ್ ತೊಗೊಂಡಿದ್ದೀನಿ ಒಗ್ಗರಣೆಗೆ. ನಾನು ಇಲ್ಲಿ ಒಣಮೆಣಸನ್ನು ಒಂದು 4 ಒಣಮೆಣಸನ್ನು ಮಧ್ಯೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ವೀಕ್ಷಕರೇ ನೋಡಿ, ನಾವು ಹೆಣ್ಮಕ್ಳುಗಳು ಏನು ತಪ್ಪು ಮಾಡ್ತೀವಿ ಅಂತಂದರೆ, ನಾವು ಚಿಕ್ಕ ಪುಟಾಣಿ ಸೌಟುಗಳು ತಗೊಂಡು ಒಳ್ಳೆಗಳಾಗಿರ್ಬೋದು, ಏನೇ ಸ್ಪೂನ್ಗಳಾಗಿರ್ಬೋದು ತಗೊಂಡು ನಾವು ಒಗ್ಗರಣೆ ಹಾಕಬೇಕಾದ್ರೆ ಚಿಕ್ಕದನ್ನ ಯೂಸ್ ಮಾಡಿದಾಗ ಅದು ಒಗ್ಗರಣೆ ಸಿಟ್ಟಿದಾಗೆಲ್ಲ ಕೈಗೆ ಬಂದು ಬೀಳುತ್ತೆ. ಅದರಿಂದ ನಾವು ಆದಷ್ಟು ನಾವು ಈ ಥರ ಉದ್ದಾಗಿರೋ ಹಲ್ಲೆನ ನಾವು ಒಗ್ಗರಣೆ ಹಾಕಬೇಕಾದ್ರೆ ಉದ್ದಾಗಿರೋ ಹಲ್ಲೆನೇ ಬಳಸಬೇಕು. ಯಾಕಂದರೆ ನಮ್ಮ ಕೈಗೆ ಸೇಫ್ಟಿಯಾಗಿರುತ್ತೆ. ಒಗ್ಗರಣೆ ಬಿದ್ದು ನಮ್ಮ ಕೈ ತುಂಬ ಎಲ್ಲ ಬೊಬ್ಬೆ ಬಂದಿರ್ತದೆ. ಸುಮಾರು ಜನ ಹೆಣ್ಮಕ್ಳು ನಾವು ಅಡುಗೆ ಮಾಡೋರಿಗೆಲ್ಲ ಇದೇ ರೀತಿ ಆಗುತ್ತೆ. ನಾನು 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ನಲ್ಲ, ಅದು ಹಾಕ್ಕೊಂಡು ನಾನು ಒಗ್ಗರಣೆಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಏನು ಕಾಯಿ ಸರಿದಿಟ್ಕೊಂಡಿದ್ದೆ 1-2 ಸ್ಪೂನ್ ಅಷ್ಟು ಕಾಯಿನೂ ಕೂಡ ಹಾಕ್ಕೊತೀನಿ. ನಾವು ಸೊಪ್ಪು ಹುರಿದಾಗ ಕಾಯಿನೇ ಇಂಪಾರ್ಟೆಂಟು. ಕಾಯಿನೇ ತುಂಬ ಟೇಸ್ಟ್ ಕೊಡುತ್ತೆ. ಹಸಿ ಕಾಯಿ ಹಾಕ್ಕೊಬೇಕು. ಸೊಪ್ಪು ನಾವೇನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಒಂದು 5 ನಿಮಿಷ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುವಷ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಸಕ್ಕತ್ತಾಗಿ ರೆಡಿಯಾಗಿದೆ ಉಪ್ಪು ಸಾಂಬಾರು ಸೊಪ್ಪು ಪಲ್ಯ. ಎಷ್ಟು ಚೆನ್ನಾಗಿ ರುಚಿಯಾಗಿತ್ತು ಅಂತಂದರೆ ತುಂಬ ರುಚಿಯಾಗಿರುತ್ತೆ. ನಾವು ಬೇರೆ ಸೊಪ್ಪಲ್ಲೆಲ್ಲ ಪಲ್ಯ ಮಾಡಿ ತಿನ್ನೋದಕ್ಕಿಂತ ನಾವು ಈ ಥರ ಬೆರಕೆ ಸೊಪ್ಪಲ್ಲಿ ಪಲ್ಯ ಮಾಡಿ ತಿಂತೀವಲ್ಲ, ಅದಂತೂ ತುಂಬ ರುಚಿ ಇರುತ್ತೆ ಮಾತ್ರ. ಹಳ್ಳಿ ಕಡೆ ಇರೋರೇನೋ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳಲ್ಲ. ಸಿಟಿ ಕಡೆ ಇರೋರು ಸ್ವಲ್ಪ ಮಿಸ್ ಮಾಡ್ಕೊತಾರೆ ಅಂತ ಅನಿಸುತ್ತೆ. ನಾನೇ ಕೈಯಾರೆ ಕುಯ್ಕೊಬಂದು ಸೊಪ್ಪು ಉಪ್ಸಾರು ಮಾಡಿದ್ದೀನಿ ಇವತ್ತು. ತುಂಬ ರುಚಿಯಾಗಿತ್ತು. ನನಗೆ ತುಂಬ ಖುಷಿಯಾಯಿತು. ಇವತ್ತು ನಾನು ಮಾಡಿರುವಂಥ ಉಪ್ಸಾಂಬಾರು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆದ ತಕ್ಷಣ ನೀವು ವೀಡಿಯೋನ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್.